ಕೋವಿಡ್ನ ನಂತರ ಮತ್ತೊಂದು ಪ್ಯಾಂಡಮಿಕ್ಗೆ ನಾವೆಲ್ಲ ರೆಡಿ ಆಗಬೇಕಾಗಿದೆಯಾ? ಎಸ್, WHO ಹ್ಯಾಸ್ ಡಿಕ್ಲೇರ್ಡ್ ಮಂಕಿ ಪಾಕ್ಸ್ ಆಸ್ ಆನ್ ಗ್ಲೋಬಲ್ ಹೆಲ್ತ್ ಎಮರ್ಜೆನ್ಸಿ. ಆಫ್ರಿಕಾ, ಪಾಕಿಸ್ತಾನ್, ಸ್ವೀಡನ್ ಆ್ಯಂಡ್ 116 ಕಂಟ್ರೀಸಲ್ಲಿ ಈ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿದೆ. ಇಂಡಿಯಾ ರಿಸ್ಕಲ್ಲಿದೆಯಾ? ನೋ, ಇಟ್ ಈಸ್ ಆನ್ ಐ ಅಲರ್ಟ್. ದೇರ್ ಇಸ್ ನೋ ರಿಸ್ಕ್ ರೈಟ್ ನೌ. ತುಂಬ ಮೆಷರ್ಸನ್ನು ತಗೋತಾ ಇದ್ದಾರೆ. ಏರ್ಪೋರ್ಟ್ಸಲ್ಲಿರ್ಬೋದು, ಬಾರ್ಡರ್ಸ್ಗಳಲ್ಲಿರ್ಬೋದು ಆ್ಯಂಡ್ ಹಾಸ್ಪಿಟಲ್ಸ್ ಎಲ್ಲ ಕಡೆ ಹೈ ಅಲರ್ಟನ್ನು ಅನೌನ್ಸ್ ಮಾಡಾಗಿದೆ. ಸೊ ಸದ್ಯಕ್ಕೆ ನಾವು ಇದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬಟ್ ಅವೇರ್ನೆಸ್ ಈಸ್ ಆಲ್ವೇಸ್ ನೀಡೆಡ್. ಅವೇರ್ನೆಸ್ ಈಸ್ ಆಸ್ ಸೇಮ್ ಆಸ್ ಕೋವಿಡ್. ಇಟ್ ಈಸ್ ಪ್ರಿವೆಂಟಬಲ್, ಇಟ್ ಈಸ್ ಟ್ರೀಟಬಲ್. ಜೊತೆಗೆ ಅದು ಕಂಟ್ಯಾಜಿಯಸ್. ಹೇಗೆ ಸ್ಪ್ರೆಡ್ ಆಗುತ್ತೆ? ಇಸ್ ಇಟ್ ಏರ್ಬೋರ್ನ್? ನೋ, ಇಟ್ ಈಸ್ ನಾಟ್ ಏರ್ಬೋರ್ನ್. ಸೊ ಯಾರೆಲ್ಲ ಇನ್ಫೆಕ್ಟ್ ಆಗಿದ್ದಾರೆ, ದ ಇನ್ಫೆಕ್ಟೆಡ್ ಪರ್ಸನ್ಸ್ ಆರ್ ಇನ್ಫೆಕ್ಟೆಡ್ ಅನಿಮಲ್ಸ್, ಇದು ಇವರನ್ನು ಮುಟ್ಟೋದ್ರಿಂದಾಗಲಿ ಅಥವಾ ಅವರು ಮುಟ್ಟಿರುವಂಥ ಸರ್ಫೇಸ್ಗಳನ್ನ ನಾವು ಮುಟ್ಟೋದ್ರಿಂದ ಈ ಕಾಯಿಲೆ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ಮಂಕಿ ಪಾಕ್ಸ್ ಹೇಗೆ ಕಾಣಿಸುತ್ತೆ ಅಂದರೆ ಅದು ಈ ಥರ ಕಾಣಿಸುತ್ತೆ. ನಿಮಗೆ ಈ ಥರ ಯಾವುದೇ ಒಂದು ಸಣ್ಣ ಸಿಂಪ್ಟಮ್ಸ್ ಬಂದರೂ ಕೂಡ ಇಮಿಡಿಯೇಟಾಗಿ ಮೆಡಿಕಲ್ ಹೆಲ್ಪನ್ನು ತಗೊಳ್ಳಿ. ಲೆಟ್ಸ್ ಸ್ಪ್ರೆಡ್ ದ ಅವೇರ್ನೆಸ್, ನಾಟ್ ದ ಇಲ್ನೆಸ್.